ಏನು ಮೋಸ ಹೋದೇನು ಮಗನೇ ನಿನ್ನ ಸಾಲಿಯ ಕಲಸೆ ಯಾವ ತಪ್ಪ ಮಗನು ಏನು ಮೋಸ ಹೋದೇನು ಮಗನೇ ನಿನ್ನ ಸಾಲಿಯ ಕಲಸೆ
ತಾಯಿ ಮನಿತಾನ. ಹೌದು. ಆ ಮನಿತಾನದೊಳಗ ತಂದೆ ಮಗ ಇದ್ರು. ಹೌದು. ತಾಯಿ ಇದ್ದಿದ್ದಿಲ್ಲ. ತಾಯಿ ಇದ್ದಿದ್ದಿಲ್ಲ. ತಂದಿದ್ದವ ಮಗನಿಗೆ ಶಾಲಿಗೆ ಹಚ್ಚಿದ. ಮಗ ಶಾಲಿ ಕಲಿತಿದ್ದ. ಒಂದ್ ದಿವಸ ತಂದಿದ್ದವ ಶಾಲಿ ಮುಂದೆ ಹೈದು ಹೊಂಟಿದ್ದ. ಶಾಲೆನ ಮಾಸ್ತರ್ ಕೇಳ್ತಾರ ಅವ್ರು. ಏನಪ್ಪ ಕಥಾ ನಿಮ್ ಮಗ ಬಹಳ ಶಾಣೆ ಅದನ ಶಾಲಿ ಒಳಗ. ಹೌದಪ್ಪ ಹೌದದಾನ. 199 ಮಾರ್ಕಸ್ ತಗೋತಾನ. ಹೌದು. ಮುಂದೆ ಇವನಿಗೆ ಶಾಲಿ ಬಿಡಿಸ್ರಕ್ ಹೋಗ್ಬೇಡ್ರಿ, ಶಾಲಿ ಕಲಿಸ್ರಿ ಅಂತೇಳಿ ಆ ತಂದಿಗೆ ಹೇಳಿದ ಕೂಡಲೇ ತಂದಿ ಮನಿಗೆ ಬಂದು ಮಗನಿಗೆ ಕೇಳ್ತಾನ. ಏನಂತೇಳಿ? ಯಪ್ಪ ಶಾಲಿ ಒಳಗ ನೀ ಬಾಳ ಶಾಣೆ ಅದಿ ಅಂತೇಳಿ ನಿಮ್ ಮಾಸ್ತರ್ ಹೇಳ್ಯಾನ. ಹೌದೌದು ಹೇಳ್ಯಾನ. ಮುಂದೆ ನೀ ಏನ್ ಆಗ್ಬೇಕಲ್ಲಕತ್ತಿದಿ? ಹೌದಾ? ಪೊಲೀಸ್ ಆಗ್ತೀಯೋ, ಏನ್ ಮಾಸ್ತರ್ ಆಗ್ತೀಯೋ, ಏನ್ ವಕೀಲ ಆಗ್ತೀಯೋ, ಏನ್ ಡಾಕ್ಟರ್ ಆಗ್ತೀಯೋ? ಅಂದ ಕೂಡಲೇ ಮಗ ಹೇಳ್ತಾನ. ಯಾನ್ ಹೇಳ? ಯಪ್ಪ ನಾ ಡಾಕ್ಟರ್ ಆಗ್ಬೇಕಲ್ಲಕತ್ತೀನಿ ಅಂದಿವ. ಹೌದು. ನಮ್ಮೂರ್ ಶಾಣದ ಇಲ್ಲಿ ಹಳ್ಳ್ಯಾಗ ದವಾಖಾನೆ ಇಲ್ಲ. ನಾ ಡಾಕ್ಟರ್ ಆದಂದ್ರ ನೀ ನನಗ ತಾಯಿ ಇಲ್ಲ, ನಿನಗ ನೋಡ್ಕೊಂಡಂಗನು ಆಗ್ತದ, ಈ ಹಳ್ಳಿ ಒಳಗೊಂದು ದವಾಖಾನೆ ಇಟ್ಟಂಗನು ಆಗ್ತದ, ನಾ ಡಾಕ್ಟರ್ ಆಗ್ತೀನಿ ಅಪ್ಪ ಅಂತ ಹೇಳ್ದ. ಹೌದು. ತಂದಿ ಖುಷಿ ಆಯ್ತು. 4 ಎಕರೆ ಹೊಲ ಇತ್ತು. ಆ ಮಗನ ಶಿಕ್ಷಣಕ್ಕ ಸಲುವಾಗಿ ಹೊಲ ಮಾರ್ದ. 4 ಎಕರೆ ಮಗನ ಶಿಕ್ಷಣ ಸಲುವಾಗಿ ಹೊಲ ಮಾರ್ದ. ಹೌದು. ಮುಂದೆ ಮಗ ಡಾಕ್ಟರ್ ಆದ. ಡಾಕ್ಟರ್ ಆದ ಕೂಡಲೇ ತಂದಿಗೆ ಆನಂದ ಆಯ್ತು. ಹೌದು. ನನ್ನ ಮಗ ಯಾವಾಗ ಹಳ್ಳಿಗೆ ಬರ್ತಾನ? ಹೌದು. ಅವನ ಮಾರಿನ ಎಂದು ನೋಡಿ ನನ್ನ ಮಗ ಯಾವಾಗ ಈ ಊರಾಗ ದವಾಖಾನೆ ಇಡ್ತಾನ? ಹೌದು. ಅವನ ಹೆಸರು ಹೆಂಗ್ ತಗೋತಾನ, ನನ್ನ ಹೆಸರು ಹೆಂಗ್ ತಗೋತಾನ ಅಂತ ಹೇಳಿ ತಂದಿ ಇಲ್ಲೇ ಹಳ್ಳಿಯಾಗಿದ್ದ. ಅವಾಗ ಒಂದು ದಿವಸ ತಂದಿ ಮಗನಿಗೆ ಫೋನ್ ಹಚ್ತಾನ. ಏನಂತ ಹೇಳಿ? ಯಪ್ಪ ನೀ ಆಸೆ ಪಟ್ಟಂಗ ಡಾಕ್ಟರ್ ಆದಿ. ಹೌದು ಆದಿ. ತಿರುಗಿ ನೀ ಹಳ್ಳಿಗೆ ಯಾವಾಗ ಬರ್ತಿ? ಹೌದು. ಅಲ್ಲಿ ಊರಾಗೆ ಅವ್ರ ತಂಗಿ ಕೊಟ್ಟಿತ್ತು. ಯಾರ ತಂಗಿಗೆ? ಅವ್ರ ತಂಗಿಗೆ. ಹೌದು. ತಂಗಿ ಕೊಟ್ಟಿತ್ತು. ತಂಗಿ ಮನೆ ಕಡೆಗೆ ಹೋಗ್ತಾನ. ತಂಗಿ ನನ್ನ ಮಗ ರೇ ಡಾಕ್ಟರ್ ಆಗ್ಯಾನ. ನಿನಗೊಬ್ಬಕ್ಕೆ ಮಗಳದಾಳ. ನನ್ನ ಮಗನಿಗೆ ಕೊಡ್ತಿಲ್ಲ ತಂಗಿ ಅಂತೇಳಿ ಕೇಳ್ದ. ಹೌದು ಹೆಣ್ಣು ಕೇಳ್ದ. ಅವಾಗ ತಂಗಿಗೆ ಆನಂದ ಆಯ್ತು. ಹಾಲು ಕುಡ್ದಷ್ಟು ಖುಷಿ ಆಯ್ತು. ಹೌದಪ್ಪ ಹೌದು. ಅಣ್ಣ ನೀ ಎಂತವದಿಯೋ? ಹೌದು. ನನ್ನ ಮಗಳಿಗೆ ಕೊಟ್ರ ನನ್ನ ತವ್ರ ಮನೆ ಸನಿ ಆಗ್ತದ. ಇಂಥ ಅವಕಾಶನ ಹೆಂಗ ಕಳ್ಕೊಳ್ಳಿ? ಹೌದು. ನಾನು ಖುಷಿದಿಂದ ಕೊಡ್ತೀನಿ ನನ್ನ ಹಳ್ಯಾಗಿ ಹೆಣ್ಣ ಅಂತ ಹೇಳ್ದು. ಹೌದಾ? ತಂದಿಗೂ ಆನಂದ ಆಯ್ತು. ತಂಗಿನೂ ಹೆಣ್ಣು ಕೊಡ್ತೀನಿ ಅಂದಳು. ಮಗನೂ ಡಾಕ್ಟರ್ ಆದ. ಆ ಕಡೆದನು ಒಂದು ಖುಷಿ, ಈ ಕಡೆದನು ಒಂದು ಖುಷಿ. ಹೌದು. ಅದೇ ಖುಷಿ ಒಳಗ ಮಗನಿಗೆ ಫೋನ್ ಹಚ್ಚದ. ಏನಂತ ಹೇಳಿ? ಈ ಕಡೆ ಮಗ ಡಾಕ್ಟರ್ ಆಗಿದ್ದು ಒಂದು ಖುಷಿ. ಹೌದು. ಈ ಕಡೆ ತಂಗಿ ಹೆಣ್ಣು ಕೊಡ್ತೀರಿ ಅನ್ನೋದೊಂದು ಖುಷಿ. ಇದೇ ಖುಷಿ ಒಳಗ ಮಗನಿಗೆ ಫೋನ್ ಹಚ್ಚದ. ಹೌದು. ಏನಂತ ಹೇಳಿ? ಯಪ್ಪ ನೀ ಆಸೆ ಪಟ್ಟಂಗ ಡಾಕ್ಟರ್ ಆಗೇನಿ. ಆಸೆ ಪಟ್ಟಂಗ ಡಾಕ್ಟರ್ ಆದಿ. ಹೌದು. ನೀ ತಿರುಗಿ ಊರಿಗೆ ಯಾವಾಗ ಬರ್ತಿ? ನಿಮ್ಮ ಅತ್ತಿ ಮಗಳಿಗೆ ನಾ ನೋಡಿ ಬಂದೀನಿ. ನಿಮ್ಮ ಅತ್ತಿ ಮಗಳಿಗೆ ನಿನಗ ಕೊಟ್ಟು ನಾ ಲಗ್ನ ಮಾಡೀನಿ. ಹೌದು. ನಾ ಜೋನ್ ಆಯ್ತು ಅಂದ್ರ ನನ್ನ ಬಾರಿ ಹಿಡ್ದಂಗ ಆಗ್ತದ. ಮಗನ ನೀ ಯಾವಾಗ ಹಳ್ಳಿಗೆ ಬರ್ತಿ ಅಂದ ಕೂಡಲಿನೇ ಮಗ ಹೇಳ್ತಾನ ಫೋನ್ದಾಗ. ಯಾನ್ ಹೇಳ್ದ? ಮಗನಿಗೆ ಖುಷಿ ಒಳಗ ಫೋನ್ ಹಚ್ಚದ. ಫೋನ್ದಾಗತ್ತಾನ. ಏನಪ್ಪ? ಯಪ್ಪ ನಿಮ್ಮ ಅತ್ತಿ ಮಗ ದೊಡ್ಡಕ್ಕೆ ಆಗ್ಯಾಳ. ನೀನು ಡಾಕ್ಟರ್ ಆಗಿದಿ. ಹೌದು. ನಾ ನಿಮ್ಮ ಅತ್ತಿ ಮಗಳಿಗೆ ತಗೋತೀನಿ ಅಂತೇಳಿ ನಿಮ್ಮ ಅತ್ತಿಗೆ ಮಾತು ಕೊಟ್ಟು ಬಂದೀನಿ. ನೀ ಯಾವಾಗ ಬರ್ತಿ? ನಾ ಅಕ್ಕಿ ಕಾಳು ಹಾಕ್ಬೇಕಲ್ಲಕತ್ತೀನಿ. ಜೋಡ್ ಆಯ್ತಂದ್ರ ನನ್ನ ಬಾರಿ ಇಳ್ದಂಗ ಆಗ್ತದ ಅಂತೇಳಿ ಮಗನಿಗೆ ಫೋನ್ದಾಗ ಮಾತಾಡೋದ್ ಕೂಡಲೇ ಮಗ ಅಲ್ಲೇ ಹೇಳ್ತಾನ ಫೋನ್ದಾಗ ಕೂತು. ಯಾರತ್ ಹೇಳ್ತಾನಪ್ಪ? ಯಪ್ಪ ನಾ ಇಲ್ಲೇ ಲಗ್ನ ಆಗಿಬಿಟ್ಟಿನ ಅಂತ ಹೇಳ್ದವ. ಹೌದು. ಇರ್ಬೇಕು ಹಿಂಗ. ಮಗ ಡಾಕ್ಟರ್ ಆಗ್ಬೇಕಂತ ತಂದಿ ಆಸೆಟ್ಕ ಮೆಡಿಕಲ್ ಓದಿಸ್ಯಾನ. ಮೆಡಿಕಲ್ ಓದ್ಯಾನ. ಹೌದು. ಓದಿ ಅದ್ರ ಸಂಗತಿ ಲಗ್ನನು ಮಾಡ್ಕೊಂಡು ಬಿಟ್ಟನ. ತಂದಿಗೆ ಹೇಳಿಲ್ಲ. ಹೌದು.
ನಾ ಅಲ್ಲೇ ಲಗ್ನ ಆಗಿನ ಒಂದು ಕೂಡಿನ ತಂದಿಗೆ ಮುಗುಲ್ ಹರಿದು ಮೈ ಮ್ಯಾಗ ಬಿದ್ದಂಗಾಯ್ತು. ಆಯ್ತು ತಂಗಿಗರ ಮಾತು ಕೊಟ್ಟು ಬಂದಿನ ತಂಗಿ ಮಗಳು ತೋತ್ನೆ ಹೇಳಿನ ತಂದಿನ ಆ ತಂಗಿನ ಖುಷಿ ಒಳಗದಾಳ ನಾನು ಖುಷಿ ಒಳಗಿದ್ದೀನಿ. ಹೌದು ಮಗರೇ ಇಂತಾಗ ಆತ್ ಮಾಡಿಬಿಟ್ಟ. ತಿರುಗಿ ನಾ ತಂಗಿಗೆ ಹೆಂಗ್ ಮಾರಿ ತೋರಿಸ್ಲಿ? ಹೌದು ಅದೇ ದುಃಖದಾಗ ಒಳಕೊತ್ತು ತಂಗಿ ಮನೆಗೆ ಬಂದ ತಂಗಿ ಮನೆಗೆ ಬಂದತ್ತಾನ. ಏನಂದ? ತಂಗಿ ಮಾತರ ಘಾತ ಇತ್ತು. ಹೌದು ಮಾತರ ಘಾತ ಇತ್ತು. ಮಗ ಇದ್ದವ ಅಲ್ಲೇ ಲಗ್ನ ಏನಂತ ನನಗೂ ಹೇಳಿದ ತಂಗಿ ನಾನಿನ್ನ ಮಗಳಿಗೆ ತೋತ್ನೆ ತಿಳಿ ಆಸೆ ಹುಟ್ಟಿಸಿ ಬಿಟ್ಟ. ಹೌದು ನಾ ಹೆಂಗ್ ಮಾಡ್ಲಿ ತಂಗಿ ಅಂದ ಕೂಡಲೇ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಕತ್ತು. ಹೌದಾ? ಏ ಪಾಪಿ, ಏ ಅದಮ್ಮ, ನಿನ್ನ ಮರುತ್ತಾನ ನನ್ನ ಮಗ ಕೊಡ್ತೀನಿ ಅಂತ ಎಲ್ಲಿ ಬಂದಿನೋ? ನನ್ನ ಮನೆಗೆ ಬಂದು ನನ್ನ ಮಗ ತಗೋತೀನಿ ಅಂತ ಹೇಳಿ ಒಂದು ಹೆಣ್ಣು ಮಗಳಿಗೆ ಆಸೆ ಹುಟ್ಟಿಸಿದಿಲ್ವೋ ಪಾಪಿ? ಹೌದು ನನ್ನ ತವ್ರ ಮನೆ ಶನಿ ಆಗ್ತತೆ ಎಷ್ಟು ಖುಷಿ ಪಟ್ಟಿದ್ದ. ಹೌದು ಎಲ್ಲ ಹಾಳು ಮಾಡ್ದಲ್ಲೋ, ಹಳ್ಯಾಗ ಹೊಳಚಿನಕಾಯಿ ತೋದಂಗ ಮಾಡ್ದಲ್ಲೋ. ಇವತ್ತಿಗೆ ನಿನ್ನ ಪಾಲಿಗೆ ತಂಗಿ ಅನ್ನಕ್ಕೆ ಸತ್ತು, ನನ್ನ ಪಾಲಿಗೆ ಅಣ್ಣನವನು ಸತ್ತ. ಹೌದು ನನ್ನ ಮಣ್ಣಿಗೆ ನೀ ಬರಬೇಡ, ನಿನ್ನ ಮಣ್ಣಿಗೆ ನಾ ಬರಲ್ಲ. ಇವತ್ತಿಗೆ ಅಣ್ಣ ತಂಗಿ ಸಂಬಂಧ ಮುಗಿತ್ತು ಅಂತೇಳಿ ಮಣ್ಣು ತೋರಿಬಿಟ್ರು ತಂಗಿ ದಕ್ಕಿ. ಹೌದು ತಂಗಿ ಮಣ್ಣು ತೋರಿದ್ರು. ಮಗ ಹಂಗ ಮಾಡ್ದ, ಇವ ನಡಬಳಿಕೆ ಅಳ್ಳಕತ್ತ ಮುಂದೆ ಹಣದ ಕಾಲ ಕೇಳಿಲ್ಲ. ಹೌದು ಈ ಕಡೆ ತಂಗಿನ ದೂರ ಆದ್ರು ಆ ಕಡೆ ಮಗನು ನನಗ ಮರ್ತಾನ. ಹೌದು ನಾ ಹೆಂಗ ನನ್ನ ಮಗನಿಗೆ ಮರಿಲ್ಲ ನಾನು. ಹೌದು ದೂರಿಂದರೆ ನನ್ನ ಮಗನಿಗೆ ನೋಡ್ಕೊಂಡು ಬರ್ಬೇಕಂತ ಹೇಳಿ ತಂದಿ ದವಾಖಾನಿಗೆ ಹೋದ. ದವಾಖಾನಿಗೆ ಹೋಗಿ ಮಗನಿಗೆ ನೋಡ್ಬೇಕು, ಮಗನಿಗೆ ಮಾತಾಡಿಸ್ಬೇಕಂತೇಳಿ ತಂದಿ ಮಗನ ಬಲ್ಯಕ್ ಹೋದಾಗ ಮಗ ತಂದಿಗೆ ಹೆಂಗ ಮಾತಾಡಿಸ್ತಾನ? ಹೆಂಗಪ್ಪ ಏನಂತ ಮಾತಾಡಿಸ್ತಾನ ಅಂತ ಗಂಟು ಮುಂದೆ ಬರ್ತಾನ. ಬರ್ರಿ. ನನ್ನ ತಂಗಿ ಪ್ರೇಮದಿಂದ ನಿನಗ ಹೆಣ್ಣ ಕೊಡಬೇಕು.
ದವಾಖಾನೆ ಮಾಡಿದ ಮ್ಯಾಗ ಮನಿ ಮಾಡಿದ್ದ ತಂದೆ ಹೋಗಿ ಯಪ್ಪ ಯಪ್ಪ ಅಂತೇಳಿ ಮಗನ ಹೆಸರುಗೊಂಟು ಒದರ್ಲಕತ್ತ ಅವಾಗ ಹೆಂಡತಿ ಹೇಳ್ತಾಳ ಏನತ್ತ ಯಾರೋ ನಿಮ್ ಹೆಸರುಗೊಂಟು ಕರ್ಲಿಕತ್ತಾರ ಹೌದು ಯಾರೋ ನಿಮ್ಮ ಹೆಸರುಗೊಂಟ ಕರ್ಲಿಕತ್ತಾರ ಯಾರದಾರ ನೋಡ್ರಿ ನನಗಂತೂ ಗೊತ್ತ ಹತ್ತಲಾಗ್ಯದ ಅಂತ ಹೇಳಿ ಹೆಂಡತಿದ್ದಕ್ಕೆಂದ್ರು ಹೆಂಡತಿ ಮಾವಿಗೆ ನೋಡಿರ್ಲಿಲ್ಲ ಅವಾಗ ಅಲ್ಲೇ ಕಿಡಿಕೆಂದ ಹಣಿಕೆ ಹಾಕಿ ಮಗ ನೋಡಿ ತಂದಿಗತ್ತಾನ ಏನಂದ ಅವ ಯಾರದನತೆ ಕೇಳಿದ್ರ ನನ್ನ ಮನೆಯನ್ನ ಜೀತದಾಳದನಂತ ಹೇಳ್ದ ತಂದಿಗೆ ಹೌದು ನೋಡ್ರಿ ಹೆಂಗಾಗಿರ್ಬಾರದು ಮಗನು ಮಾತು ಎಟ್ಟು ಪೆಟ್ಟು ಹಚ್ಕೊಂಡ್ರಿಬಾರ್ದು ತಂದಿ ಹೌದು 4 ಎಕರೆ ಹೊಲ ಮಾಡ್ಯಾನ ಕೂಲಿ ನಾಲಿ ಮಾಡ್ಯಾನ ಬರ್ಲಾರ್ದಂಗ ಮಗನಿಗೆ ಬೆಳೆಸ್ಯಾನ ಹೌದು ಡಾಕ್ಟರ್ ಮಾಡ್ಯಾನ ಅಂತ ತಂದಿಗೆ ಇವತ್ ತಂದೆಲ್ಲ ನನ್ನ ಮನೆ ಜೀತದಾಳದ ಕೂಡಲೇನೆ ತಂದಿ ಯಾವಾಗ ನನಗೆ ಹಿಂಗ್ ಅಂದಿದಂದ ಬಳಕ ನಿನ್ನ ಮನೆ ಮುಂದೆ ನಾ ಒಂದು ಕ್ಷಣನೂ ನಿಂದ್ರಂಗಿಲ್ಲ ಹೌದು ನಿಂದ್ರಲಿಲ್ಲ ನಾ ಎಲ್ಲಾದ್ರೂ ಹೋಗಿ ಸಾಯ್ತೀನಿ ಅಂತೇಳಿ ತಂದಿದ್ದವ ಇಂಥ ಮಗನಿಗೆ ಹಡ್ದಿದ್ರ ಸಲುವಾಗಿ ಬೇಡ್ಕೊಂಡು ತಿಂದು ಹ್ಯಾಂಗ ಸಾಯ್ತಾನ ತಂದಿ ಅನ್ನೋದು 2 ನುಡಿ ಒಳಗೆ ಮುಕ್ತಾಯ ಆಗ್ತದ ಮಾಡುದಿಕ್ಕೆ ತಳ ಗಂಡದ ನನ್ನ ಮನೆಯಾಗ
ಠಠಠಠ